ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಸಮೀಪದ ಜೈರಾಮ್ ಬಡಾವಣೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪರವರು. ಇನ್ನು ಇದೇ ಸಂದರ್ಭದಲ್ಲಿ ಉಮೇಶ್ ಹಾಗೂ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಶಾಸಕ ಎಂ ಕೃಷ್ಣಪ್ಪರವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಆದ ಆರ್ಡಿಆರ್ ಮಂಜುನಾಥ್, ಸಕಲವಾರ ಶಶಿಕುಮಾರ್, ಜೈರಾಮ್, ರಾಮಚಂದ್ರಪ್ಪ, ಬನ್ನೇರುಘಟ್ಟ ಸಂತೋಷ್, ನಾಗೇಂದ್ರ, ರಮೇಶ್, ಚೌಡಪ್ಪ, ಮುನಿರಾಜರವರು ಭಾಗವಹಿಸಿದರು. ಜಾಗವನ್ನ ಕಮ್ಮಿ ರೇಟಲ್ಲಿ ಕೊಟ್ಟು ಒಂದು ಒಳ್ಳೆ ಊರನ್ನ ಮಾಡಿರುವಂತ ಜಯರಾಮಣ್ಣವರೇ, ನಾಗೇಂದ್ರ ಅವರೇ, ರಮೇಶ್ ಅವರೇ, ಶಶಿ ಅವರೇ, ಸಂತೋಷ್ ಅವರೇ, ಗೌರವಾನ್ವಿತ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷ ಸದಸ್ಯರುಗಳೇ, ನಿರಂತರವಾಗಿ ನಮ್ಮ ಸಂಬಂಧ ನಡೀತಾನೆ ಇದೆ. ನೀವು ಮನಸ್ಪೂರ್ವಕವಾಗಿ ನನ್ನ ಗೆಲ್ಲಿಸ್ತಾನೋ ಇದ್ದೀರಾ, ನಾನು ಕೆಲಸ ಮಾಡ್ತಾನೋ ಇದ್ದೀನಿ. ಇನ್ನೇನು 4 ರೋಡ್ ಉಳ್ಕೊಂಡಿದೆ, ಅದು ಕಾಂಕ್ರೀಟನ್ನು ಕಂಪ್ಲೀಟ್ ಮಾಡಿ ಕೆಳಗಡೆ ಒಂದು ರೋಡು ಹೇಳಿದ್ದಾರೆ, ಅದು ರೋಡನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಜೊತೆಯಲ್ಲಿ ನೀರಿನ ಬಗ್ಗೆನೂ ಇವತ್ತು ಮೀಟಿಂಗ್ ತಗೊಂಡು ಮಾತಾಡ್ತೀನಿ. ಪಾರ್ಕ್ಗೆ ಕಾಂಪೌಂಡ್ ಹಾಕ್ಬೇಕು ಅಂತ ಹೇಳಿದ್ದಾರೆ, ಈಗಲೇ ಅದನ್ನು ನೋಡಿ ಅದನ್ನು ಹಾಕ್ಸ್ಕೊಡ್ತೀನಿ. ನೀವೆಲ್ಲ ಭಾಳ ಖುಷಿಯಾಗಿದೆ. ನಿಮಗೆ ನನಗೆಲ್ಲಿಲ್ಲಂತ ಸಂತೋಷ. ಈ ಸೈಟ್ ರೇಟು ಜಾಸ್ತಿ ಆದ್ರೆ ನನಗೆ ಖುಷಿ. ಯಾಕೆ ಅಂದರೆ ನಮ್ಮ ಅಕ್ಕ ತಂಗಿಂದಿರು ತಾಯಂದಿರು ಸಂತೋಷ ಪಡ್ತಾರೆ. ನಾಳೆ ಬೆಳಗ್ಗೆ ಬೀಗರಿಗೆ ಹೇಳ್ತಾರೆ ನಮ್ಮ ಸೈಟ್ ಬೆಲೆ ಎಷ್ಟು ಗೊತ್ತಾ ಅಂತ ಹೇಳಿದ್ರೆ ಹೆಣ್ಣು ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಅದರಿಂದ ಒಂದು ಒಳ್ಳೆ ಶಕ್ತಿತ್ವ, ಯಾವುದೇ ಅಭಿವೃದ್ಧಿ ಮಾಡಿದ್ರೆ ಅದರ ಮೂಲ ಇರಬೇಕು. ಯಾರು ಹಿರಿಯರಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆಲ್ಲ ಒಂದು ರೀತಿ ಮಾನಸಿಕವಾಗಿ ಧೈರ್ಯ ತುಂಬುತ್ತೆ. ನಮ್ಮ ಆಸ್ತಿ ಬೆಲೆ ಚೆನ್ನಾಗಾಗಿದೆ, ಮಾರೋದಕ್ಕಲ್ಲ, ಧೈರ್ಯ, ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಂಗೆ. ಅದರಿಂದ ಭಾಳ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಇದೆ. ಸ್ವಲ್ಪ ನಿಮ್ಮಲ್ಲಿ ನಾನು ಭಾಳ ಪ್ರೀತಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಮನೆ ಅಂದ ಚಂದದ ಜೊತೆ ಮರ ಗಿಡ ಹಾಕಿದ್ರೆ ನಿಮ್ಗೊಂದು ಸಾಷ್ಟಾಂಗ ನಮಸ್ಕಾರ ಎಕ್ಸ್ಟ್ರಾ ಮಾಡಿ. ಮರಗಳನ್ನ ಜಾಸ್ತಿ ದಯವಿಟ್ಟು ನಿಮ್ಮ ಮನೆ ಅಂದ ಚಂದ ನೋಡೋಕೆ ಹೋದ್ರೆ ನಿಮಗೆ ಒಳ್ಳೆ ಗಾಳಿ ಸಿಗೋದು ಕಷ್ಟ. ದಯವಿಟ್ಟು ಎಷ್ಟು ಬೇಕಾದರೂ ಗಿಡ ಕಳಿಸ್ತೀನಿ.
ಅಶೋಷನ್ ಅವರು ದಯವಿಟ್ಟು ಗಿಡಗಳನ್ನು ಹಾಕಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ. ಯಾಕೆಂದರೆ ಬನ್ನೇರಘಟ್ಟ ಫಾರೆಸ್ಟ್ ಹತ್ರ ಇದೆ ಬಿಡಪ್ಪ, ಅಲ್ಲೇ ಗಿಡ ಇದೆ ಅಂದ್ಕೊಂಬೇಡಿ. ನಿಮ್ಮ ಗಿಡ ನಿಮಗೆ ಜಾಸ್ತಿ ಆಗಬೇಕು. ಒಂದು ನಿಜವಾಗಿ ಹೇಳ್ತೀನಿ, ಗಿಡಗಳನ್ನು ಜಾಸ್ತಿ ಮಾಡಿ. ಆಮೇಲೆ ನೀವೇ ಹೇಳಿ, ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ವಾಕ್ ಮಾಡಬೇಕಾದ್ರೆ ಎಷ್ಟು ಅನುಕೂಲ ಆಗುತ್ತೆ. ಒಳ್ಳೆ ಹೊಂಗೆ ಮರ, ಬೇವಿನ ಮರ, ಒಳ್ಳೊಳ್ಳೆ ಗಿಡಗಳನ್ನು ನಿಮ್ಮ ಅಶೋಷನ್ ಅವರು ಕೇಳಿದ್ರೆ ನಾನು ಕಳಿಸ್ಕೊಡ್ತೀನಿ. ಅದನ್ನು ಹಾಕ್ಸೋಂಥ ಜವಾಬ್ದಾರಿ ಈ ಪಂಚಾಯಿತಿಯ ಮೆಂಬರ್ಗಳು ಎಲ್ಲರೂ ಮಾಡಬೇಕಾಗಿದೆ. ನನಗೆ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈ ಪಂಚಾಯಿತಿ ಹಣ ಏನು ಮಾಡ್ತಾರೋ ನನಗೆ ಇನ್ನೂ ಗೊತ್ತಾಗ್ತೇನೆ ಇಲ್ಲ. ನನ್ನನ್ನು ಮಾತ್ರ ಈ ಜಯರಾಮಣ್ಣ ನಾಯಕಂತ ಇವರೆಲ್ಲ ಕರೆದು ಕಾಂಕ್ರೀಟ್ ಹಾಕು ಅಂತ ಹೇಳಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಆದರೂ ಬಿಡೋದಿಲ್ಲ. ಇವತ್ತು ಬೆಳಗಿನಿಂದ ಎಲ್ಲ ಕಡೆ ಸಾಕಷ್ಟು ಉಳಮಂಗ್ಲ ರಸ್ತೆ ಒಂದು 3 ಕೋಟಿದು, ಮತ್ತು ಕಾಲೇಜ್ ಪಕ್ಕ ಓಡಾಡಲಿಕ್ಕೆ ತೊಂದರೆ ಅಂತ ಹೇಳಿದ್ರು, ಅದರಲ್ಲಿ ಒಂದು 50 ಲಕ್ಷದ್ದು. ಮತ್ತು ಇಲ್ಲಿ ಎಲ್ಲ ರೋಡ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನಿರಂತರವಾಗಿ ಮಾಡ್ತಾ ಇರ್ತೀನಿ. ಬೇಗೂರು ಕೊಪ್ಪ ರೋಡ್ ಅಂತೂ ಇನ್ನು 15 ವರ್ಷ ಹೋದ್ರೂ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಂಕ್ರೀಟ್ ರಸ್ತೆಯನ್ನು ಇವತ್ತು ಬೇಗೂರು ಕೊಪ್ಪ ರೋಡು ಭಾಳ ಚೆನ್ನಾಗಿ ಆಗಿದೆ. ಮುಂದಿನ ದಿನದಲ್ಲಿ ನಿಮ್ಮ ಮುಂದಿಗೆ ನಾವು ನಿರಂತರವಾಗಿರ್ತೀನಿ. ಯಜಮಾನರು ಬಸ್ಸು ಕೇಳಿದ್ದಾರೆ, ಈ ರೋಡ್ ಆದಮೇಲೆ BMTC ಅವ್ರು ಕರೆದು ಒಂದು ರೌಂಡ್ ಹಾಕ್ಕೊಂಡು ಹೋಗೋ ಥರ ಪ್ರಯತ್ನವನ್ನು ನಾನು ಖಂಡಿತ ಮಾಡಿಕೊಡ್ತೀನಿ. ಎಲ್ಲರಿಗೂ ಶುಭ ಆಗಲಿ. ನಾನು ಅದಕ್ಕೆ ಒಂದು ಒಳ್ಳೆ ಸರ್ಟಿಫಿಕೇಟ್ ಕೊಡ್ತೀನಿ. ಜಯರಾಮಣ್ಣ ಅಂತಿರೋ ಹೆಸರು ಬೋರ್ಡ್ ಹಾಕ್ಬೇಕು ಅಂದರೆ ಎಲ್ಲ ಕ್ರಾಸ್ಗೂ ಹಾಕ್ಬೇಕು. ಒಂದು ಕ್ರಾಸ್ ಬಿಟ್ಟು ಎಲ್ಲ ಕ್ರಾಸ್ಗೂ ಹಾಕಿ ಕೆಳಗಡೆ ನನ್ನ ಹೆಸರು ಬರ್ದಿರಿ. ಕೆಳಗಡೆ ನನ್ನ ಹೆಸರು ಬರೀರಿ, ಬಹಳ ಇಂಪಾರ್ಟೆಂಟ್ ಅಲ್ವಾ? ಯಾಕೆಂದ್ರೆ ಸ್ವಲ್ಪ ಜಯರಾಮಣ್ಣ ಮಾತು ಗಟ್ಟಿ, ಹೃದಯ ಮಾತ್ರ ಭಾಳ ಸಾಫ್ಟ್. ಅದು ನಾನು ಅರ್ಥ ಮಾಡ್ಕೊಂಡಿದ್ದೆ 17 ವರ್ಷದಿಂದ. ಅವರು ಹೈಯೆಸ್ಟ್ ಏನಾನ ಜಗಳ ಆಡಿದರೆ ಈ ಬನ್ನೇರಘಟ್ಟ ಪಂಚಾಯತಿ ಅಭಿವೃದ್ಧಿ. ಮತ್ತು ನಮ್ಮ ನಾಗೇಂದ್ರ ಅವರು ಭಾಳ ಸೈಲೆಂಟ್, ಭಾಳ ಗೊತ್ತಿಲ್ದಂಗೆ ಲೇಸರ್ ಆಪ್ರೇಷನ್ ಮಾಡ್ಕೊಂಡು ರಮೇಶನು ಒತ್ತು ಕೊಡ್ತಾ ಇದ್ದೇನೆ. ನಾವೆಲ್ಲ ಏನೇ ಮಾಡಿದ್ರು ನಿಮ್ಮ ಸೇವೆಗೆ ನಿರಂತರವಾಗಿ ಮಾಡ್ತಾ ಇದ್ದೀವಿ. GST ಕಮ್ಮಿ ಆಗಿದೆ. ಪ್ರಧಾನಮಂತ್ರಿಗಳು ಭಾಳ ಒಂದು ಒಳ್ಳೆಯ ಒಂದು ಚಿಂತನೆಯನ್ನು ಮಾಡಿ GST ಕಮ್ಮಿ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಯಾರು ಮರೆತರು ಅವ್ರನ್ನ ಮರೆಯೋ ಪ್ರಶ್ನೆನೆಲ್ಲ ಅಂತೇಳಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಇವತ್ತು ಮೊದಲನೇದಾಗಿ ಬೇಗೂರು ಕೊಪ್ಪ ರೋಡನ್ನು ಕಾಂಕ್ರೀಟನ್ನು ಮುಗಿಸಿ ಇನ್ನೊಂದು 100 ಅಡಿ ಬ್ಯಾಲೆನ್ಸ್ ಇತ್ತು, ಅದು ಇನ್ಸ್ಪೆಕ್ಷನ್ ಮಾಡಿ ಅದು ಕಂಪ್ಲೀಟ್ ಮಾಡೋದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆ ಕ್ವಾಲಿಟಿಯನ್ನು ಇವತ್ತೊಂದು ದಿನ ಕಾಂಕ್ರೀಟ್ ಕೆಲಸವನ್ನು ಮಾಡಿ ಉಳಮಂಗಲದಿಂದ ಹಿಡ್ದು ನೀಲಾದ್ರಿ ರಸ್ತೆವರೆಗೂ ಒಂದು ಒಳ್ಳೆ ಕಾಂಕ್ರೀಟ್ ರಸ್ತೆ ಮತ್ತು ಸ್ವಲ್ಪ ಚೆನ್ನಾಗಿರೋ ಕಡೆ ಡಾಂಬರೀಕರಣವನ್ನು ಇವತ್ತು ಪೂಜೆ ಮಾಡಿ ಶುರು ಮಾಡ್ತಾಯಿದ್ದೀನಿ. ಊರು ಒಳಗಡೆನೂ ಕಾಂಕ್ರೀಟ್ ಹಾಕೋದಕ್ಕೆ ಸಂದೇಶವನ್ನು ಕೊಟ್ಟಿದ್ದೀನಿ. ಜೊತೆಯಲ್ಲಿ ಇವತ್ತು ಜಯರಾಮಣ್ಣವರ ಲೇಔಟಲ್ಲಿ ಏನು ಬ್ಯಾಲೆನ್ಸ್ ರಸ್ತೆಗಳಿದೆ ಅದನ್ನು ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ನೀರಿನ ಸಮಸ್ಯೆ ಅದು ಬಗೆಹರಿಸುವಂಥ ಕೆಲಸವನ್ನು ನಿರಂತರವಾಗಿ ಅಭಿವೃದ್ಧಿ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ.